300 kg ಗೊಬ್ಬರವನ್ನು ನೀವು ಬಳಸಿದಾಗ ಕನಿಷ್ಠ ಅಂದರೆ 50 kg ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳನ್ನು ಬಳಸಬೇಕು. ಆ ರೀತಿ ಬಂದ ಇಳುವರಿ ಆ ಧಾನ್ಯವನ್ನು ಗೋದಾಮುಗಳಲ್ಲಿ ಇಳಿಸೋದಕ್ಕೆ ಮತ್ತೆ 150 kg ರೋಡೆಂಟೆಸೈಡ್, ಪೆಸ್ಟಲ್ನ ಸಾಯಿಸ್ತೀವಿ, ಫಂಗಸನ್ನು ಸಾಯಿಸ್ತೀವಿ, ಇದರನ್ನು ಸಾಯಿಸ್ತೀವಿ, ಕ್ರಿಮಿ ಕೀಟಗಳನ್ನು ಸಾಯಿಸ್ತೀವಿ. ಅಂದರೆ ಅದು ವಿಷ ಅಂತ ನಿಮಗೆ ಅರ್ಥ ಆಗೋದಿಲ್ವ? ಅವು ಸಣ್ಣ ಪ್ರಮಾಣದಲ್ಲಿ ಇರೋದ್ರಿಂದ ಬೇಗ ಸಾಯ್ತವೆ. ನಾವು ಅದನ್ನು ಚೂರು ಚೂರು ತಿಂದು ವಿಕಲಾಂಗರು, 8% ವಿಕಲಚೇತನರು, 8% ನಾನು ಹೆಣ್ಣ ಮಗ ಗಂಡ ಅಂತ ಗೊತ್ತಿಲ್ಲದೆ ಇರೋ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಹೊರಳಲ್ಲಿ ಚಟ್ನಿ ರುಬ್ಬಿಕೊಂಡು ಕೊಬ್ಬರಿ ಚಟ್ನಿ ತಿಂದರೆ ಇವನು ಇನ್ನೂ ಏನು, ನಾವು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋ ಕಾಲ ಇವನು ನೋಡು ಖಾದರ್ ಅಂತ ಬರ್ತಾನೆ, ಅವನು ಹೊರಳಲ್ಲಿ ಚಟ್ನಿ ಮಾಡ್ಕೊಂಡು ತಿನ್ರಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ ಅಂತ. ಅಂದರೆ ಪ್ರೆಷರ್ ಕುಕ್ಕರಲ್ಲಿ ಅಡುಗೆ ಮಾಡಿ ನೀವು ಏನು ತಿಂದರೂ ನಿಮಗೆ ರೋಗ ಗ್ಯಾರಂಟಿ ಅಂತ ಹೇಳಿದ್ದ. ಅವ್ರ ನ್ಯೂಟ್ರಿಷನ್ ಏನಕ್ಕೆ ಕೊಟ್ಟಿದ್ದು? ಸ್ಟ್ರಾಬೆರ್ರಿ ತಿನ್ರಿ, ಆಕ್ಸಿಡೇಷನ್ ಅಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇವೆ ಅಂತ. ನಮ್ಮ ಸೀಬೆ ಹಣ್ಣಲ್ಲಿ ಅದಕ್ಕಿಂತ 10% ಇದೆ ಅಂತ ನಮ್ಮ ವೈದ್ಯರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಮುಸ್ಲಿಮರು 4-5 ಜನ ಮಕ್ಕಳು ಇರ್ಬೋದು, ಈಗ 1 per ಫ್ಯಾಮಿಲಿ ಅನ್ನೋದ್ರದ್ದ ಕಾರಣ ಅಲ್ಲ. ಆ್ಯಕ್ಚುಲಿ ಇವೆಲ್ಲ ಸುಳ್ಳು ಕಾರಣಗಳು, ನ್ಯಾರೇಟಿವ್ಸ್ ಬಿಲ್ಡಪ್. ಇದೆಲ್ಲ ನ್ಯಾರೇಟಿವ್ಸ್ ಬಿಲ್ಡಪ್. ಈ ಪೊಲಿಟಿಷಿಯನ್ಸು ನಮ್ಮನ್ನು ಬಿಡಿಸೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಅನಾಹುತ ರಾಜಕಾರಣಿಗಳೇ ಹೊರತು ನಿಜವಾದ ಕಾರಣ ಇದು. ಅಂದರೆ ನಾವು ತಿನ್ನುತ್ತಾ ಇರುವ ಊಟದಲ್ಲಿ ಮಂದ ಗರಳವನ್ನು ಸೇರಿಸಿಕೊಂಡು ತಿನ್ನುವ ಒಂದು ದೊಡ್ಡ ಕಾರ್ಪೊರೇಟ್ ಷಡ್ಯಂತ್ರ ನಡೆದಿದೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? 300 kg ಗೊಬ್ಬರವನ್ನು 300 kg ಗೊಬ್ಬರವನ್ನು ನೀವು ಬಳಸಿದಾಗ ಕನಿಷ್ಠ ಅಂದರೆ 50 kg ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳನ್ನು ಬಳಸಬೇಕು. ಆ ರೀತಿ ಬಂದ ಇಳುವರಿ ಆ ಧಾನ್ಯವನ್ನು ಗೋದಾಮುಗಳಲ್ಲಿ ಇಳಿಸೋದಕ್ಕೆ ಮತ್ತೆ 150 kg ರೋಡೆಂಟೆಸೈಡ್, ಇನ್ನು ಎನ್ನೆನ್ನಿ ಸೈಡ್ಗಳು, ಆ್ಯಂಟಿ ಪೆಸ್ಟಿಸೈಡ್, ಹರ್ಬಿಸೈಡ್, ಫಂಗಿಸೈಡ್. ಅಂದರೆ ಏನು? ಸೈಡ್ ಅಂದರೆ ಏನು? ಸೂಯಿಸೈಡ್. ಸೂಯಿಸೈಡ್ ಅಂದ್ರೆ ಏನು? ಆತ್ಮಹತ್ಯೆ. ಹಾಗೆ ನಾವು ಪೆಸ್ಟಲ್ನ ಸಾಯಿಸ್ತೀವಿ, ಫಂಗಸನ್ನು ಸಾಯಿಸ್ತೀವಿ, ಇದರನ್ನು ಸಾಯಿಸ್ತೀವಿ, ಕ್ರಿಮಿ ಕೀಟಗಳನ್ನು ಸಾಯಿಸ್ತೀವಿ. ಅಂದರೆ ಅದು ವಿಷ ಅಂತ ನಿಮಗೆ ಅರ್ಥ ಆಗೋದಿಲ್ವ? ಅವು ಸಣ್ಣ ಪ್ರಮಾಣದಲ್ಲಿ ಇರೋದ್ರಿಂದ ಬೇಗ ಸಾಯ್ತವೆ. ನಾವು ಅದನ್ನು ಚೂರು ಚೂರು ತಿಂದು ಎಲ್ಲಿ ಹೊಡೆತ ಬೀಳ್ತಾ ಇದೆ? ನಮ್ಮ ಜನನಾಂಗದ ಮೇಲೆ ಹೊಡೆತ ಬೀಳ್ತಾ ಇದೆ. ಸೊ ಅದು ಏನು ಮಾಡಿದೆ ಅಂದರೆ, ಸ್ವಸ್ಥವಾಗಿರೋ ಮಕ್ಕಳು ಈಗ ಹುಟ್ಟುತ್ತಾ ಇಲ್ಲ. 8% ಬುದ್ಧಿಮಾಂದ್ಯ ಮಕ್ಕಳು, 8% ವಿಕಲಾಂಗರು, 8% ವಿಕಲಚೇತನರು, 8% ನಾನು ಹೆಣ್ಣ ಮಗ ಗಂಡ ಅಂತ ಗೊತ್ತಿಲ್ಲದೆ ಇರೋ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಈಗ ಈ ರೇಷಿಯೋ ಅಮೆರಿಕ ಯುರೋಪ್ ದೇಶಗಳಲ್ಲಿ 35% ಆಗಿಬಿಟ್ಟಿದೆ. ಇಷ್ಟು ಪ್ರಾಮಾಣಿಕವಾಗಿದ್ದ ಪುರಾವೆಗಳು ಇದ್ದರೂ ನಾವೆಲ್ಲರೂ ಅವರು ಮಾಡ್ತಾ ಇರೋ ಪದ್ಧತಿಗಳನ್ನು ಸಾರಾಸಗಟಾಗಿ ಒಂದು ಪ್ರಶ್ನೆ ಕೇಳದೆ ತಂದುಕೊಂಡು ನಮ್ಮ ಮಕ್ಕಳ ಮೇಲೆ, ನಮ್ಮ ಮಕ್ಕಳ ಬಾಯಿಗೆ ಈ ವಿಷಪೂರಿತ ಆಹಾರವನ್ನು ಎಷ್ಟು ಭರಾಟೆಯಿಂದ ಮಾಡ್ತಾ ಇದ್ದೀವಿ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ಹೊರಳಲ್ಲಿ ಚಟ್ನಿ ರುಬ್ಬಿಕೊಂಡು ಕೊಬ್ಬರಿ ಚಟ್ನಿ ತಿಂದರೆ ಇವನು ಇನ್ನೂ ಏನು, ನಾವು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋ ಕಾಲ ಇವನು ನೋಡು ಖಾದರ್ ಅಂತ ಬರ್ತಾನೆ, ಅವನು ಹೊರಳಲ್ಲಿ ಚಟ್ನಿ ಮಾಡ್ಕೊಂಡು ತಿನ್ರಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ ಅಂತ. ನೀವು ಈ ರೀತಿ ಆಗಿರೋ ನಿಮ್ಮ ಈ ಕೆಟ್ಟ ಪುನರುತ್ಪತ್ತಿ ನಿಷ್ಪತ್ತಿಯನ್ನು ಮತ್ತೆ ಮೇಲೇರಿಸಬೇಕು ಅಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ: ಕೊಬ್ಬರಿ, ಟೊಮೊಟ, ಹುಚ್ಚೆಳ್ಳು,
ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ರಿ, ಮಿಕ್ಸಿಯಲ್ಲಿ ಮಾಡಬೇಡ್ರಿ. ಮಿಕ್ಸಿಯಲ್ಲಿ ಮಾಡಿದರೆ ಆ ಹುಚ್ಚೆಳ್ಳಲ್ಲಿ ಅಥವಾ ಕೊಬ್ಬರಿಯಲ್ಲಿ ಇದ್ದ ಫ್ಯಾಟಿ ಆ್ಯಸಿಡ್ಸು ಪಾಲಿಮರೈಸ್ ಆಗಿ ಆ ಹೀಟಿಗೆ ನಿಮಗೆ ಬರಬೇಕಾಗಿದ್ದ ಔಷಧಿ ತತ್ವವನ್ನು ನೀವು ಕಳ್ಕೊಳ್ತೀರ. ಆ ಮಿಕ್ಸಿಯಲ್ಲೇ ಕಳೆದೋಗುತ್ತೆ. ನೀವು ಅದೇ ಪದಾರ್ಥಗಳನ್ನು ಚಟ್ನಿ ಕೈಯಲ್ಲಿ ರುಬ್ಬ್ರಿ, ಅಲ್ಲಿ RPM 1 or 2 ಇರುತ್ತೆ. ನ್ಯಾಚುರಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಅದನ್ನು ವೈಜ್ಞಾನಿಕವಾಗಿ ನಾರ್ಮಲ್ ಟೆಂಪರೇಚರ್ ಪ್ರೆಷರ್ ಅಂತಾರೆ, ಇಲ್ಲ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತಾರೆ. ಅಂದರೆ ನೀವು ಏನು ವ್ಯವಸ್ಥೆ ಮಾಡ್ತೀರಾ ಬಾಯಿಗೆ ಹಾಕ್ಕೊಳ್ಳೋದನ್ನು, ಉಷ್ಣತೆ ಜಾಸ್ತಿಯಾಗಿ ಆದರೂ ಅಡುಗೆ ಮಾಡಿರಿ ಅಥವಾ ಪ್ರೆಷರ್ ಜಾಸ್ತಿಯಾಗಿ ಅಡುಗೆ ಮಾಡಿರಿ, ಎರಡೂ ಒಂದೇ ಸತಿ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳಿ. ಆದರೆ ಈಗ ಪ್ರತಿಯೊಂದು ಮನೆಯಲ್ಲಿ ಪ್ರೆಷರ್ ಕುಕ್ಕರನ್ನು ತಂದು ಕೂರಿಸಿದ್ದೀರ. ಅಂದರೆ ಪ್ರೆಷರ್ ಕುಕ್ಕರಲ್ಲಿ ಅಡುಗೆ ಮಾಡಿ ನೀವು ಏನು ತಿಂದರೂ ನಿಮಗೆ ರೋಗ ಗ್ಯಾರಂಟಿ. ತಪ್ಪು ತಿಳ್ಕೊಬೇಡಿ, ಈ ಗ್ಯಾರಂಟಿ ಅನ್ನೋಪ್ಪ ನಾನು 30 ವರ್ಷದಿಂದ ಬಳಸ್ತಾ ಇದ್ದೀನಿ. ಈ ಮಧ್ಯೆ ಈ ರಾಜಕೀಯ ನಾಯಕರು ಗ್ಯಾರಂಟಿ ಬಿಸ್ನೆಸ್ ಶುರು ಮಾಡಿರೋದು. ಇದು ಗ್ಯಾರಂಟಿ. ನೀವು ಹೊರಲಲ್ಲಿ ಕೊಬ್ಬರಿ ಚಟ್ನಿ ಹುಚ್ಚೆಳ್ಳು ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡು ತಿನ್ರಿ, ನಿಮಗೆ ಬಿಸಿದು ಕುಸಿದು ಬಿದ್ದೋಗಿದ್ದ ವೀರ್ಯ ಕಣಗಳು, ಸಾಮೆ ಅಕ್ಕಿ ದೋಸೆ ಇಡ್ಲಿ ಮಾಡ್ಕೊಂಡು ತಿನ್ರಿ, 3 ತಿಂಗಳಲ್ಲಿ ಆ ವೀರ್ಯ ಕಣಗಳು ಮೇಲೆ ಬರೋಕ್ಕೆ ಶುರುವಾಗತ್ತೆ. ಹೆಣ್ಮಕ್ಳಿಗೆ ಇದೇ ಚಟ್ನಿ ರಾತ್ರಿ ಹೊತ್ತು ಊಟ ಮಾಡ್ರಿ, ನಿಮ್ಮ ಅಂಡಾಣುಗಳು ರಿಪೇರಿ ಆಗೋಕ್ಕೆ ಶುರು ಆಗುತ್ತೆ. ಆ ಸಾಮಿಯಕ್ಕಲ್ಲಿ ಇದ್ದ ಅದ್ಭುತವಾದ ಪೀಚು ಅಂಶ, ನಾರಿನ ಅಂಶ ಈ ಮ್ಯಾಜಿಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲ, ಆಧುನಿಕ ವೈದ್ಯಕೀಯರ ಹತ್ರ ಹೋದಿ ಅವರು ನ್ಯೂಟ್ರಿಷನ್ ಅಂತ ಹೇಳಿದ್ದ, ಅವ್ರ ನ್ಯೂಟ್ರಿಷನ್ ಏನಕ್ಕೆ ಕೊಟ್ಟಿದ್ದು? ಸ್ಟ್ರಾಬೆರ್ರಿ ತಿನ್ರಿ, ಆಕ್ಸಿಡೇಷನ್, ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇವೆ ಅಂತ. ನಮ್ಮ ಸೀಬೆ ಹಣ್ಣಲ್ಲಿ ಅದಕ್ಕಿಂತ 10% ಇದೆ ಅಂತ ನಮ್ಮ ವೈದ್ಯರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಈ ನ್ಯೂಟ್ರಿಷನಿಸ್ಟು ಕಳೆದ 50 ವರ್ಷದಿಂದ ಈ ವೆಸ್ಟರ್ನ್ ಸೈನ್ಸ್ ಬೇಸ್ಡ್ ಈಸ್ ಆಲ್ವೇಸ್ ಬಿಸಿನೆಸ್ ಬೇಸ್ಡ್. ಅಂದರೆ ಸ್ಟ್ರಾಬೆರಿಯಲ್ಲಿ ಮಾತ್ರ ಇದು ಇದೆ, ಬೇರೆ ದೇಶಗಳಲ್ಲಿ ಏನು ಬೆಳೆದ್ರು ಅದು ಪ್ರಿಮಿಟಿವ್ ಫುಡ್ಡು. ಈ ರೀತಿ ತಜ್ಞರು ಹೇಳಿ ಹೇಳಿ ನಮ್ಮ ಊಟವನ್ನು, ನಮ್ಮ ಪದ್ಧತಿಗಳನ್ನು ಎಷ್ಟು ಮಟ್ಟಕ್ಕೆ ಕಡೆಗಣಿಸಿದ್ದಾರೆ ಅಂದರೆ, ನಿರ್ನಾಮ ಮಾಡಿಕೊಂಡಿದ್ದೀವಿ ನಮ್ಮ ಮೂಲ ಆಹಾರ ಧಾನ್ಯಗಳನ್ನು. 178,000 ವರ್ಷಗಳಿಂದ ಭಾರತ ದೇಶದಲ್ಲಿ ಆಹಾರ ಧಾನ್ಯಗಳನ್ನು ಮೂಲ ಧಾನ್ಯಗಳಾಗಿ ಬಳಸಿ ಎಷ್ಟು ಆರೋಗ್ಯವಾಗಿದ್ದರು ಅಂದರೆ, ಕೆರೆ ಗುಂಟೆ ಕೆಳಗಡೆ ಇದ್ದ ಜಮೀನ್ದಾರುಗಳು ಭತ್ತವನ್ನು ಬೆಳೆಸಿಕೊಂಡು ತಿಂದಾಗ ಅವರಿಗೆ ಮೊದಲಾಗಿ ಶುರುವಾಗಿದ್ದು ಮಧುಮೇಹ ರೋಗ. ಈಗೇನು ಮಾಡಿದ್ದೀವಿ? ₹1 ಅಕ್ಕಿ ಲೆಕ್ಕದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಅಕ್ಕಿ ಗೋಧಿ ತಿನ್ನಕ್ಕೆ ಶುರು ಮಾಡಿದರೆ 10 ಕೋಟಿಯಲ್ಲಿ ಒಬ್ಬರಿಗಿದ್ದ ಮಧುಮೇಹ ಈಗ 100ಕ್ಕೆ 40 ಜನಕ್ಕೆ ಬಂದುಬಿಟ್ಟಿದೆ. ಇಷ್ಟು ಸರಳವಾಗಿ ವಿಶ್ಲೇಷಣೆ ಮಾಡಿಕೊಂಡು ನಿಮಗೆ ರೋಗ ಯಾಕೆ ಬಂದಿದೆ ಅಂತ ತಿಳಿದುಕೊಳ್ಳೋದನ್ನು ಬಿಟ್ಟು, ಈ ದೊಡ್ಡ ಮೇಧಾವಂತರಾಗಿದ್ದ ಪಾಶ್ಚಾತ್ಯ ಅನುಸಂಧಾನವನ್ನು ಮಾಡಿಕೊಂಡು ತಜ್ಞರು ಹೇಳಿದ್ದ, ಓ ಈ ಕಾಯಿಲೆ ವಾಸಿನೇ ಆಗೋದಿಲ್ಲ, ನಿಮಗೆ ಡಯಾಬಿಟೀಸ್ ಬಂದಿದೆ ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೊಳ್ಳಿ, BP ಬಂದಿದೆ ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೊಳ್ಳಿ, ಥೈರಾಯ್ಡ್ ಬಂದಿದೆ ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೊಳ್ಳಿ ಅಂದರೆ ಡಾಕ್ಟರ್ಗಳ ಸುತ್ತಲೂ ಸುತ್ತಾಡ್ತಾ ಇರ್ರಿ.